ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿರುವಂತಹ ಆಹಾರ ಪದ್ಧತಿ. ಈ ಬೊಜ್ಜು ಕರಗಿಸೋಕೆ, ತೂಕ ಇಳಿಸೋಕೆ, ಡಯಾಬಿಟಿಸ್ ಕಂಟ್ರೋಲ್ಗೆ ಈ ಪದ್ಧತಿಯನ್ನು ಪಾಲಿಸಲಾಗುತ್ತೆ. ಆದರೆ ಈಗ ಇದೇ ಜೀವನ ಶೈಲಿ ನಿಮ್ಮ ಜೀವಕ್ಕೆ ಕಂಟಕವಾಗಬಹುದು ಅನ್ನೋ ಆಘಾತಕಾರಿ ವರದಿ ಬಂದಿದೆ. ಒಪ್ಪತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವನನ್ನ ಹೊತ್ಕೊಂಡು ಹೋಗಿ. ಇದು ನೂರಾರು ವರ್ಷಗಳಿಂದ ಚಾಲ್ತಿಯಲ್ಲಿರೋ ಗಾದೆ ಮಾತು. ಆದ್ರೆ ಇತ್ತೀಚೆಗೆ ಯಾವುದು ತಿನ್ನೋದು, ಯಾವುದನ್ನ ಬಿಡೋದು, ಯಾವ ಹೊತ್ತಿಗೆ ತಿನ್ನೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಜೀವನ ಶೈಲಿಯಲ್ಲಿ ಆಗ್ತಿರೋ ಬದಲಾವಣೆ, ಆಹಾರ ಪದ್ಧತಿಯಲ್ಲಾಗಿರೋ ಬದಲಾವಣೆಗಳಿಂದ ಬೊಜ್ಜು, ತೂಕ ಹೆಚ್ಚಳ, ಡಯಾಬಿಟಿಸ್ ಅಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇದೇ ಕಾರಣಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಂದ್ರೆ ಒಪ್ಪತ್ತಿನ ಉಪವಾಸ ಅಥವಾ ಮಧ್ಯಂತರ ಉಪವಾಸ ಅನ್ನೋ ಆಹಾರ ಪದ್ಧತಿಯನ್ನ ನಗರ ಪ್ರದೇಶಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಮೂಲಕ ತೂಕ ಕಡಿಮೆ ಮಾಡಿಕೊಳ್ಳೋದು, ಡಯಾಬಿಟಿಸ್ ನಿಯಂತ್ರಣ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ. ಆದ್ರೀಗ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರಿಗೆ ಅಮೆರಿಕದ ಹಾರ್ಟ್ ಅಸೋಸಿಯೇಷನ್ ಶಾಕ್ ಕೊಟ್ಟಿದೆ. ಇಂಟರ್ಮಿಟೆಂಟ್ ಉಪವಾಸ ಮಾಡಿದ್ರೆ ಆರೋಗ್ಯಕ್ಕೆ ಅಪಾಯ, ಹೃದಯ ಸಂಬಂಧಿ ಸಾವಾಗತ್ತೆ ಎಂದ ಅಮೆರಿಕ ವೈದ್ಯರ ಕೂಟ. ಎಸ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಹೃದಯ ಸಂಬಂಧಿ ಸಾವು ಸಂಭವಿಸುವ ಪ್ರಮಾಣ 91% ಹೆಚ್ಚಾಗುತ್ತಂತೆ. ಈ ಆಘಾತಕಾರಿ ಮಾಹಿತಿಯನ್ನ ಅಮೆರಿಕ ಹಾರ್ಟ್ ಅಸೋಸಿಯೇಷನ್ ನ ಮೀಟಿಂಗ್ ನ ನ್ಯೂಸ್ ರಿಲೀಸ್ ಹೇಳಿದೆ. ಅದರಲ್ಲಿರೋ ಅಂಶಗಳೇನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಮಧ್ಯಂತರ ಉಪವಾಸದಲ್ಲಿ 3 ರೀತಿಯ ವಿಧಾನಗಳಿವೆ. ಮೊದಲನೆಯದ್ದು 16 ಗಂಟೆಗಳ ಕಾಲ ಉಪವಾಸ, 8 ಗಂಟೆಗಳ ಕಾಲ ಮಾತ್ರ ಆಹಾರ ಸೇವಿಸೋದು. ಎರಡನೆಯದ್ದು 18 ಗಂಟೆಗಳ ಕಾಲ ಉಪವಾಸ ಮತ್ತು 6 ಗಂಟೆಗಳ ಕಾಲ ಮಾತ್ರ ಆಹಾರ ಸೇವಿಸೋದು. ಮೂರನೆಯದ್ದು 20 ಗಂಟೆಗಳ ಕಾಲ ಉಪವಾಸ ಇರುವುದು, 4 ಗಂಟೆಗಳ ಕಾಲ ಮಾತ್ರ ಊಟ ಮಾಡೋದು. ಈ ಉಪವಾಸದ ಅವಧಿಯಲ್ಲಿ ಯಾವುದೇ ಸಿಹಿ ಇಲ್ಲದ ಪಾನೀಯಗಳನ್ನ ಸೇವಿಸಬೇಕು. ಈ ರೀತಿಯ ಆಹಾರ ಶೈಲಿ ಸಾಕಷ್ಟು ಅನುಕೂಲಕರ ಎಂದೇ ಭಾವಿಸಲಾಗುತ್ತೆ. ಆದ್ರೆ ಇದೇ ರೀತಿಯ ಆಹಾರ ಸೇವನೆ ಶೈಲಿ ಈಗ ಹೃದಯ ಸಂಬಂಧಿತ ಸಾವುಗಳಿಗೆ ಕಾರಣವಾಗುತ್ತೆ ಅಂತ ಅಮೆರಿಕದ ಹಾರ್ಟ್ ಅಸೋಸಿಯೇಷನ್ ಹೇಳಿದೆ. 20,000 ವಯಸ್ಕರನ್ನ ಅಮೆರಿಕದ ಹಾರ್ಟ್ ಅಸೋಸಿಯೇಷನ್ ಸಂಶೋಧನೆಗೆ ಬಳಸಿಕೊಂಡಿದೆ. ಇವರಲ್ಲಿ ಅಷ್ಟು ಜನರು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವವರು. ಇವರಲ್ಲಿ ಹೃದಯ ಸಂಬಂಧಿ ರೋಗದಿಂದ ಸಾವು ಸಂಭವಿಸುವ ಅಪಾಯ 91% ಪ್ರಮಾಣ ಹೆಚ್ಚಾಗಿರುತ್ತೆ ಅಂತ ಹೇಳಿದೆ. ಅಂದ್ರೆ ಸಾಮಾನ್ಯವಾಗಿ 12 ರಿಂದ 16 ಗಂಟೆಗಳ ಕಾಲದ ಊಟದ ಸಮಯವನ್ನ ಪಾಲಿಸೋರಿಗಿಂತ ಇವರಿಗೆ ಅಪಾಯ ಹೆಚ್ಚು ಅಂತ ಹೇಳಿದೆ. ಆದ್ರೆ ನೆಟ್ಟಿಸಿರು ಬಿಡುವ ಅಂಶ ಏನಂದ್ರೆ ಈ ಆಘಾತಕಾರಿ ವರದಿ ಕೇವಲ ಪ್ರಾಥಮಿಕ ವರದಿ ಮಾತ್ರ ಅನ್ನೋದನ್ನ ಅಮೆರಿಕ ಹಾರ್ಟ್ ಅಸೋಸಿಯೇಷನ್ ಹೇಳಿದೆ. ಹಾಗಂತ ಸಾಧಾರಣವಾಗಿ ಬೆಳಗಿನ ಉಪಹಾರ ಸೇವಿಸಿ 3 ಹೊತ್ತು ತಿನ್ನೋರಿಗೂ ಯಾವುದೇ ಅಪಾಯ ಇಲ್ಲವೆಂದಿಲ್ಲ ಅಂತಲೂ ರಿಸರ್ಚ್ ವರದಿಯಲ್ಲಿದೆ. ಈ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ಆಗಬೇಕು ಅಂತಲೂ ಹೇಳಿದೆ. ಏನೇ ಆಗ್ಲಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತು ಸಾರ್ವಕಾಲಿಕ ಸತ್ಯ. ಬ್ಯೂರೋ ರಿಪೋರ್ಟ್, ಟಿವಿ9.